ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇನ್ನು ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿನ ಹಲಸೂರಿನಲ್ಲಿ ಆಟೋ ಚಾಲಕನೊಬ್ಬ ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಮೊಂಡುತನವನ್ನ ಪ್ರದರ್ಶನವನ್ನ ಮಾಡಿರುವಂತದ್ದು. ಹಾಗೆ ಹರಿಯಾಣದಲ್ಲಿ ಬಿಎಸ್ಪಿ ನಾಯಕರನ್ನ ಗುಂಡಿಕ್ಕಿಕೊಂಡಿದ್ದಾರೆ ದುಷ್ಕರ್ಮಿಗಳು. ಇನ್ನು ಆರೋಪಿಯ ಪತ್ತೆಗಾಗಿ ಇನ್ನು ಪೊಲೀಸರು ಪತ್ತೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬನ್ನಿ, ಇದೆಲ್ಲದರ ಕುರಿತಾಗಿ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂಥ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಎಸ್ ಪವಿತ್ರ, ಏನಿದೆ ಸುದ್ದಿ ಇವತ್ತು? ಸರ್, ಇವತ್ತು ನಿಯಮ ಬಾಹಿರ ದಬ್ಬಾಳಿಕೆ ಸಹಿಸಲ್ಲ ಅಂದ್ರೆ ನಿನ್ನೆ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳದ್ದು ಅಂದ್ರೆ ಮಹಿಳೆಯರೆಲ್ಲ ದೂರು ಸಲ್ಲಿಸಿದ್ರಲ್ಲ ಸರ್. ಆತ್ಮಹತ್ಯೆ ಮಾಡ್ಕೊಂಡಿರೋ ಪ್ರಕರಣಗಳು ವರದಿ ಆಯ್ತು. ಹೌದು, ಸಿದ್ದರಾಮಯ್ಯಗೆ ಅಂದ್ರೆ ಮಾಂಗಲ್ಯ ಸಮೇತ ಪತ್ರ ಬರೆದಿದ್ರು. ಅದೇ ವಿಚಾರ ಕುರಿತು ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೀಟಿಂಗ್ ಮಾಡಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ. ಕಂದಾಯ ಇಲಾಖೆಯದ್ದು, ಗೃಹ ಸಚಿವರದ್ದು ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಗೃಹ ಇಲಾಖೆಯದ್ದೆಲ್ಲ. ಹೌದು ಸರ್. ಅಂದ್ರೆ ಅವರಿಗೆ ಬೈದಿದೆ, ಅವರಿಗೆ ಜೋರು ಮಾಡಿದ್ದಾರೆ. ಅವರಿಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಅಲ್ವಾ? ಕೃಷ್ಣಾದಲ್ಲಿ ಸಭೆ ನಡೆಸಿದ್ರು. ನಿಯಮ ಬಾಹಿರ ಕ್ರಮಕ್ಕೆ ಮುಂದಾಗ್ತಿದ್ದೀರಿ. ಸಾಲ ವಸೂಲಿಗೆ ಕೆಲವು ನಿಯಮಗಳಿದೆ. ರಿಸರ್ವ್ ಬ್ಯಾಂಕ್ ಇಂದ ಕೆಲವು ನಿಯಮಗಳಿದೆ. ಏನಂತ ಹೇಳಿದ್ರೆ 5 ಗಂಟೆ ಮೇಲೆ ಸಾಲ ಕೇಳೋದಕ್ಕೆ ಮನೆ ಹತ್ರ ಹೋಗ್ಬಾರ್ದು, ವಾಪಸ್ ಕೇಳೋದಕ್ಕೆ ಅಥವಾ ಬಡ್ಡಿ ಕೇಳೋದಕ್ಕೆ ಹೋಗ್ಬಾರ್ದು. ಆಮೇಲೆ ರೌಡಿಗಳನ್ನ ಕರ್ಕೊಂಡು ಹೋಗ್ಬಾರ್ದು ಅಥವಾ ರೌಡಿಗಳನ್ನ ಬಿಡಬಾರ್ದು. ಆಮೇಲೆ ಒಂದು ಕುಟುಂಬಕ್ಕೆ 3 ಸಾಲ ಮಾತ್ರ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡಬಾರ್ದು ಅಂತೆಲ್ಲ ಇದೆ. ಇವರು ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಒಂದು ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಇವತ್ತು 1,09,00,000 ಈ ಸಾಲದ ಖಾತೆಗಳಿದೆ. ಯಾವುದು ಮೈಕ್ರೋ ಫೈನಾನ್ಸ್ ನಾನು ಹೇಳ್ತಾ ಇರೋದು, ಬ್ಯಾಂಕಿಂದಲ್ಲ ಇದು. ಅದರಲ್ಲಿ 59,367 ಕೋಟಿ ರೂಪಾಯಿ ಸಾಲ ಬಾಕಿ ಇದೆ ಅಂತಿದೆ. ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಮೈಕ್ರೋ ಫೈನಾನ್ಸ್ ಕೆಲಸ ಮಾಡ್ತಾ ಇದೆ. ಅದ್ರ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ಏನೋ ಒಂದು ಕಾಯ್ದೆ ತರ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಇವತ್ತು ಮೀಟಿಂಗ್ ನಲ್ಲಿ. ಇವರನ್ನ ನಿಯಂತ್ರಿಸೋದಕ್ಕೆ ಮತ್ತು ಏನು ಸಾಲ ಪಡೆದಿದ್ದಾರಲ್ಲ ಅವರ ಹಿತರಕ್ಷಣೆ ಮಾಡೋದು. ಸರ್, ಕೆಲ ಸಾಲಗಾರರು ಎದುರು ಬಿಟ್ಟು ಊರೇ ಬಿಟ್ಟಿದ್ದಾರೆ ಅಂತ ಸರ್. ಗದಗದಲ್ಲಿ ಕೂಡ ಒಬ್ಬ ಉದ್ಯಮಿ ಅದೇ ರೀತಿ ಮಾಡಿದ. ಚಿಕ್ಕ ಅಂಗಡಿ ಅಂದ್ರೆ ಹೋಟೆಲ್ ಇಟ್ಕೊಂಡಿದ್ದ, ಅವನು ಕೂಡ ಓಡೋಗ್ಬಿಟ್ಟಿರುವಂತದ್ದು. ಅಂದ್ರೆ ಇಲ್ಲ, ಬಹಳ ತೊಂದರೆ ಇದೆ. ಬಹಳ ರೌಡಿಗಳನ್ನಂತೂ ಬಹಳ ವ್ಯಾಪಕವಾಗಿ ಹಳ್ಳಿಗಳಲ್ಲೆಲ್ಲ ಬಳಸೋದು, ನಗರಗಳಲ್ಲಿ ಬಳಸೋದೆಲ್ಲ ನಡೀತಾನೆ ಇದೆ. ಇದು ಈ ಕಾಯ್ದೆ ಯಾವ ತರ ಮಾಡ್ತಾರೆ ಇವರೀಗ, ಆ ಕಾಯ್ದೆಯಿಂದ ನಿಯಂತ್ರಣ ಮಾಡ್ಲಿಕ್ಕಾಗುತ್ತಾ ಅನ್ನೋದನ್ನ ನೋಡ್ಬೇಕು. ಬಹಳ ಕಷ್ಟ ಇದೆ ಅದು. ಯಾಕಂತ ಹೇಳಿದ್ರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಪರ್ಮಿಷನ್ ಕೊಡ್ತಾ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ರಾಜ್ಯ ಸರ್ಕಾರದ ಕಂಟ್ರೋಲ್ ನಲ್ಲೂ ಕೂಡ ಇಲ್ಲ ಇದು. ಆಮೇಲೆ ಇಷ್ಟೊಂದು ಜನ ಯಾಕೆ ಸಾಲ ತಗೋತಾರೆ ಅನ್ನೋದನ್ನ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕು. ಜನರಿಗೆ ಖರ್ಚು ಜಾಸ್ತಿ ಆಗಿದೆ. ಸೊ ಜನರಿಗೆ ಖರ್ಚು ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಟ್ಯಾಕ್ಸ್ ಕಡಿಮೆ ಮಾಡಬೇಕು. ಟ್ಯಾಕ್ಸ್ ಕಡಿಮೆ ಮಾಡಲಿಕ್ಕೆ ಸರ್ಕಾರ ನಡೆಸ್ಲಿಕ್ಕಾಗಲ್ಲ. ಸರ್ಕಾರ ನಡೆಸ್ಲಿಕ್ಕಾಗಲ್ಲ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ. ನೋಡೋಣ ಏನ್ ಮಾಡ್ತಾರೆ ನೋಡೋಣ. ಬಟ್ ಒಳ್ಳೇದಾಯ್ತು ಅದು. ಯಾಕಂದ್ರೆ ಇಷ್ಟು ತಡವಾಗಿ ಯಾಕೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪ್ರಕರಣಗಳೆಲ್ಲ ವರದಿಯಾಗಿದೆ. ಆಮೇಲೆ ಅವರು ಇನ್ನೂ ಒಂದಿದೆ ಅಲ್ಲಿ, ಏನಂತ ಹೇಳಿದ್ರೆ ಡೆಪಾಸಿಟ್ ತಗೋತಾರೆ ಮೈಕ್ರೋ ಫೈನಾನ್ಸ್ ನವರು. ನಿಮ್ಗೆ ಒಂದಕ್ಕೆ 2 ಕೊಡ್ತೀವಿ, ಡಬಲ್ ಕೊಡ್ತೀವಿ. ನೀವು ಒಂದು ತಿಂಗಳಿಗೆ 10,000 ನೀವು ಇಟ್ಬಿಟ್ರಿ ಅಂತ ಹೇಳಿ ಆದ್ರೆ 1 ವರ್ಷಕ್ಕೆ 1,20,000 ರೂಪಾಯಿ ಆಗುತ್ತೆ. ನಿಮಗೆ 3 ವರ್ಷದ ನಂತರ ನಾವು ಏನು ಒಟ್ಟಾಗಿದೆ ಅದರ ಡಬಲ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ತಗೊಂಡು ಆಮೇಲೆ ಎಷ್ಟೋ ಕಂಪನಿ ಬಂದ್ ಮಾಡಿಬಿಟ್ಟು ಓಡೋಗಿರೋ ಕ್ರಮ ಇದಿದೆ. ಆ ಥರದ ಕೇಸ್ಗಳು ಕೂಡ ಇದು ಎಷ್ಟು 7,80,000 ಈ ಥರ ಮೋಸ ಮಾಡಿರೋ ಪ್ರಕರಣಗಳಿಗೆ ಸಂಬಂಧಿಸಿ ಗ್ರಾಮಸ್ಥರು, ರೈತರು ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ಕಾರಕ್ಕೆ. ಅದು ಅಲ್ಲಿ ಬಾಕಿ ಇದೆ. ಅದು ಬಹಳ ಸಮಸ್ಯೆ, ಬಹಳ ಒಂದು ಇತ್ಯರ್ಥ ಆಗ್ಬೋದಲ್ವಾ ಸರ್? ಸುಲಭವಾಗಿ ಇತ್ಯರ್ಥ ಆಗಲ್ಲ. ಬಟ್ ಈ ಜನರಿಗೆ ಬೆದರಿಸೋದು, ಹೆದರಿಸೋದು, ಆಮೇಲೆ ಅವ್ರ ಮೇಲೆ ಒತ್ತಡ ಹೇರೋದು, ಇಂಥದ್ದನ್ನೆಲ್ಲ ಕಂಟ್ರೋಲ್ ಮಾಡಬಹುದು ಅಂತೇಳಿ ಕಾಣಿಸ್ತದೆ ಈ ನಿಯಮ ಬಂದ್ರೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಇಂಥ ಒಂದು ಕಾನೂನು ಬಂದಿದೆ, ಅಲ್ಲಿ ಸ್ವಲ್ಪ ಎಲ್ಲ ಕಂಟ್ರೋಲ್ ಆಗಿದೆ ಈ ತರದ್ದು ಅಂತ ಹೇಳ್ಬಿಟ್ಟು. ಆಂಧ್ರ ಪ್ರದೇಶದಲ್ಲಿ ಬಂದು ಅದೊಂದು ಸ್ವಲ್ಪ ಈ ತರದ್ದೆಲ್ಲ ಅಹಿತಕರ ಘಟನೆಗಳೆಲ್ಲ ನಡೆಯೋದಿಲ್ಲ ಸರ್. ಜನರು ಕೂಡ ಅಷ್ಟೇ ಸರ್, ಅಂದ್ರೆ ಸ್ವಲ್ಪ ಬುದ್ಧಿವಂತರಾಗಿರ್ಬೇಕಲ್ಲ. ಅದಾದ್ರೂ ನಂಬಿಕಸ್ಥ ಬ್ಯಾಂಕ್ಗಳಿಗೆ ದುಡ್ಡು ಇಡಬೇಕು. ಈಗ 50,000 ಎಕ್ಸ್ಟ್ರಾ ಕೊಡ್ತಾರೆ, 2,000-3,000 ಬ್ಯಾಂಕ್ಗಳಲ್ಲಿ ದುಡ್ಡು ಇಡಬಹುದು. ಬ್ಯಾಂಕ್ಗಳು ಸಾಲ ಕೊಡಲ್ವಲ್ಲ, ಸಾಲ ಕೊಡೋದಕ್ಕೆ ಅಲ್ದಾಡಿಸ್ತಾರಲ್ಲ. ಇವ್ರು ಯಾಕೆ ಇವ್ರು ಹೆಚ್ಚಿಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್ನವ್ರು ಅಂದ್ರೆ, ಇವರು ಮನೆ ಬಾಗಿಲಿಗೆ ಬರ್ತಾರೆ ಏಜೆಂಟ್ರು. ನಿಮ್ ಸಾಲ ಬೇಕಂತೇಳಿ ಕೇಳ್ತಾರೆ. ಸಾಲ ಬೇಕಂತೇಳಿ ಕೇಳ್ಬಿಟ್ಟು ಒಂದು ಆಧಾರ್ ಕಾರ್ಡ್ ಕಾಪಿ ತಗೊಂಡು ಅಷ್ಟಕ್ಕೆ ಕೊಟ್ಬಿಡ್ತಾರೆ ನಿಮಗೆ ಅಲ್ವಾ? ಸೊ ಹಾಗಾಗಿ ಅವ್ರದ್ದು ಹೆಚ್ಚಿಕೊಂಡಿದ್ದಾರೆ ಅವರೆಲ್ಲ. ಸರ್, ನೆಕ್ಸ್ಟ್ ಸುದ್ದಿ ಇದೇ ಬೆಂಗಳೂರಿನ ಹಲಸೂರಿನಲ್ಲಿ ಆಟೋ ಚಾಲಕ ಆಂಬ್ಯುಲೆನ್ಸ್ಗೆ ದಾರಿ ಕೊಡದೆ ಒಂದು ಮೊಂಡತನ ಪ್ರದರ್ಶನ ಮಾಡಿದ್ರು ಸರ್. ಅವನು ಆರ್ನ್ ಮಾಡಿ ಕೇಳ್ತಿದ್ದಾನೆ,
ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳಿ ಆದ್ರೂ ಕೂಡ ಅವ್ನು ತಲೆ ಕೆಡಿಸ್ಕೊಳ್ದೆ ಆಟೋ ಓಡಿಸಿರೋದು. ಅರೆಸ್ಟ್ ಮಾಡಿದ್ದಾರೆ ಪರಮೇಶ್ ಅಂತ ಪರಮೇಶ್ 49 ವರ್ಷ. ಇದು ಬಹಳ ಬೆಂಗಳೂರಿನಲ್ಲಿ ಬಹಳ ನಡೀತಾ ಇದೆ. ಈ ವಿದೇಶಗಳಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಆಂಬ್ಯುಲೆನ್ಸ್ಗೆ ಫೈರ್ ಇಂಜಿನ್ಗೆ ಹೋಗೋದಕ್ಕೆ ಪ್ರತ್ಯೇಕ ಟ್ರ್ಯಾಕ್ ಇರುತ್ತೆ. ಹೌದು, ಮಾಡ್ಬೇಕು. ಹೇಗೆ ಮಾಡೋದು? ನಮ್ಮಲ್ಲಿ ಜಾಗ ಇಲ್ವಲ್ಲ, ರಸ್ತೆ ಅಗಲ ಮಾಡೋದಕ್ಕೆ ಜಾಗ ಇಲ್ವಲ್ಲ. ಹಾಗಾಗಿ ಈಗಿನ ಸಿಚುವೇಶನ್ ನಲ್ಲಿ ಆ ಥರ ಪ್ರತ್ಯೇಕವಾದಂಥ ರಸ್ತೆ ಇಲ್ಲದಿರೋ ಹಿನ್ನೆಲೆಯಲ್ಲಿ ಜನರು ಯೋಚನೆ ಮಾಡಬೇಕು. ಯಾಕಂದ್ರೆ ಅದು ಯಾವುದೋ ಒಂದು ಜೀವ ಉಳಿತದೆ. ಆಂಬ್ಯುಲೆನ್ಸ್ ನಲ್ಲಿ ಏನೋ ಒಂದು ಕಷ್ಟಪಟ್ಟು ಹೋಗ್ತಾ ಇದ್ದಾನೆ, ಅವನು ಒಂದು ಸೈಡ್ಗೆ ನಿಂತ್ಕೊಂಡ್ಬಿಡ್ಬೇಕು, ಒಂದು ಇಂಡಿಕೇಟರ್ ಹಾಕ್ಬಿಟ್ಟು ನಾ ಇಂಥ ಸೈಡ್ಗೆ ನಿಲ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಹೆಚ್ಚಿನವರು ಇನ್ನೂ ಕೆಲವರು ಇದ್ದಾರೆ. ಈ ಆಟೋ ಚಾಲಕರದ್ದು ಸ್ವಲ್ಪ ಈ ಥರದ್ದೆಲ್ಲ ಆಗಾಗ ವರದಿಗಳು ಆಗ್ತಾ ಇರ್ತವೆ. ಇನ್ ಕೆಲವರು ಇರ್ತಾರೆ ಏನಂತ ಹೇಳಿದ್ರೆ ಆಂಬ್ಯುಲೆನ್ಸ್ಗೆ ಜಾಗ ಬಿಡ್ತಾರಲ್ವಾ, ಅದ್ರ ಹಿಂದ್ಗಡೆ ಫಾಸ್ಟ್ ಆಗಿ ಹೋಗ್ತಾರೆ. ನಾವು ಫಾಸ್ಟ್ ಆಗಿ ಹೋಗ್ತೀವಿ, ಅದು ಕೂಡ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಅದು ಸ್ವಲ್ಪ ಸಿವಿಕ್ ಸೆನ್ಸ್ ಕಡಿಮೆ ಇರೋದ್ರಿಂದ ನಮ್ಮವರಿಗೆ ನಾಗರಿಕ ಪ್ರಜ್ಞೆ ಅಂತೀವಲ್ಲ ನಾವು, ಅದು ಸ್ವಲ್ಪ ಅದನ್ನ ಇದು ಮಾಡಬೇಕು. ಇವನ್ನ ಅರೆಸ್ಟ್ ಮಾಡಿದ್ದಾರೆ ಅಲ್ವಾ, ಮತ್ತೆ ಲೈಸೆನ್ಸ್ ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿ ಶಿಫಾರಸ್ ಮಾಡಿದ್ದಾರೆ RTOಗೆ. ಒಳ್ಳೇದಾಯ್ತು. ಮತ್ತೆ ಸರ್, ಗೂಗಲ್ ನಕ್ಷೆ ಸಮಸ್ಯೆಯಿಂದ ಉತ್ತರ ಪ್ರದೇಶದ ಬರೇಲಿಯಲ್ಲಿ ನೇಪಾಳಕ್ಕೆ ತೆರಳ್ತಾ ಇದ್ದಂತ ಫ್ರೆಂಚ್ ಪ್ರವಾಸಿಗರು ಸಿಲ್ಕಾಕೊಂಡಿದ್ದಾರೆ. ಆಮೇಲೆ ಅಲ್ಲೇ ಗ್ರಾಮಸ್ಥರು ಬಂದ್ಬಿಟ್ಟು ಅವ್ರನ್ನ ಪೊಲೀಸ್ ಠಾಣೆಗೆ ಕಳಿಸಿರುವಂತದ್ದು ಸರ್. ಚುರೇಲಿ ಅಣೆಕಟ್ಟು ಪ್ರದೇಶದಲ್ಲಿ ಅಲ್ವಾ, ಬರೇಲಿಯಲ್ಲಿ ಇರುವಂತಹ ಅಣೆಕಟ್ಟು ಪ್ರದೇಶದಲ್ಲಿ ದಾರಿ ತಪ್ಪಿದ್ದಾರೆ. ಅದರಲ್ಲಿ ಬ್ರಿಯಾನ್ ಜಾಕ್ವರ್ಸ್ ಗಿಲ್ಬರ್ಟ್ ಅಂತ ಮತ್ತೆ ಸೆಬಾಸ್ಟಿಯನ್ ಫ್ರಾಂಕೋಯಿಸ್ ಗೇಬ್ರಿಯಲ್ ಗೂಗಲ್ ಅಂತ ಸರ್. ಗುರುವಾರ ರಾತ್ರಿ 11 ಗಂಟೆ ವೇಳೆಗೆ ನಿರ್ಜನ ರಸ್ತೆಯಲ್ಲಿ ಫ್ರೆಂಚ್ ಪ್ರಜೆಗಳಿಬ್ಬರು ಇರುವುದನ್ನು ನೋಡಿ ಗ್ರಾಮಸ್ಥರು ಪೊಲೀಸರಿಗೆ ತಿಳಿಸಿದ್ದಾರೆ. ಈ ಗೂಗಲ್ ಬಾರಿ ತಾಪತ್ರ ಆಯ್ತಲ್ಲ ಈಗ. ಮೊನ್ನೆ ಯಾರೋ ಹೋಗಿ ಅಲ್ಲಿ ಕಾರ್ ಕೆಳಗಡೆ ಬಿದ್ದು ಸತೆ ಹೋಗ್ಬಿಟ್ರಲ್ಲ, ಅರ್ಧ ಆಗಿರೋ ಬ್ರಿಡ್ಜ್. ಬಹಳ ಕಷ್ಟಪ್ಪ. ಈ ಅನುಕೂಲಗಳಿದೆ ಅದರಿಂದ ತುಂಬಾ, ಆದ್ರೆ ಕೆಲವು ಸಲ ಈ ತರ ಅನನುಕೂಲನೂ ಆಗುತ್ತೆ. ಒಂದು ಬಹುಶಃ ಅವರಿಗೆ ಗೂಗಲ್ ಮ್ಯಾಪ್ ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಫಾಲೋ ಮಾಡ್ಲಿಕ್ಕೆ ಆಗಿಲ್ಲ ಅಂತಲೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಇವತ್ತು ಬಹಳ ಮಂದಿಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ ಸಾಕಷ್ಟು. ನೀವು ಪೊಲೀಸ್ ಇದು ಮಾಡಿದಾರಲ್ಲ ಅವರನ್ನ, ಪೊಲೀಸರಿಗೆ ಒಪ್ಪಿಸಿದ್ರೆ ಜನರು, ಮೇ ಬಿ ಅವರು ಮುಂದೆ ಸಾಗಿರಬಹುದು ಸರ್. ನೆಕ್ಸ್ಟ್, ಇನ್ನು ಅರ್ಕಾವತಿ ನದಿಯಲ್ಲಿ ಸರ್ ಅಪಾಯಕಾರಿ ಮಟ್ಟ ಮೀರಿದ ರಾಸಾಯನಿಕಗಳು, ಕೀಟನಾಶಕಗಳು ಹಾಗೆ ಲೋಹಗಳು ಅಪಾಯಕಾರಿ ಮಟ್ಟವನ್ನು ಮೀರಿದೆ. ಹೌದು ಅಲ್ವಾ. ಅಲ್ಲದೆ ವೃಷಭಾವತಿ ವೃದ್ದಕ್ಕೂ 7 ಸ್ಥಳಗಳಿಂದ ಮಾಲಿನ್ಯ ಮಾದರಿಗಳನ್ನ ಸಂಗ್ರಹಿಸಿ ಮೌಲ್ಯಮಾಪನ ಮಾಡಿ ಈ ಒಂದು ಅಂದ್ರೆ ಬಳಿಕ ಒಂದು ವರದಿಯನ್ನ ಸಿದ್ಧಪಡಿಸಿರೋದು. ಅದರಲ್ಲಿ 65 ನೀರಿನ ಮಾದರಿ ಹಾಗೆ 20 ಕೆಸರು ಮಾಲಿನ್ಯಯುಕ್ತ ಮಾದರಿಗಳನ್ನ ಪರೀಕ್ಷಿಸಿ ಈ ವರದಿ ಬಿಡುಗಡೆ ಮಾಡಿರುವಂತದ್ದು ಸರ್. ಅರ್ಕಾವತಿ ಮತ್ತು ವೃಷಭಾವತಿ ಎರಡು ಬೆಂಗಳೂರಿನ ಹೃದಯ ಭಾಗದಲ್ಲಿ ಹರಿತಾ ಇದೆ, ಹೆಚ್ಚು ದೂರ ಏನಿಲ್ಲ ಅದು ಅಲ್ವಾ. ಆ ಕಡೆ ಕೆಂಗೇರಿ, ಆ ಕಡೆಯಿಂದ ಕನಕಪುರ, ಆ ಕಡೆಗೆ ಒಂದು ಹೊಸಕೆರೆಹಳ್ಳಿ. ಬಹಳ ಡೇಂಜರಸ್ ಇದು. ಈ ನೀರಿನಿಂದ ಬೆಳೆದಂತಹ ತರಕಾರಿಗಳಿರ್ಬೋದು ಅಥವಾ ಈ ನೀರನ್ನ ಬೇರೆ ಬೇರೆ ಇದಕ್ಕೆ ಬಳಸ್ತಾರಲ್ಲ, ಬಹಳ ಡೇಂಜರಸ್. ಇದನ್ನ ಕ್ಲೀನ್ ಮಾಡೋ ಕೆಲಸವನ್ನ ಮಾಡಬೇಕು ಸರ್. ಅಲ್ಲ, ಈ ರಾಸಾಯನಿಕಗಳೆಲ್ಲ ಹೇಗೆ ಸರ್ ಹೋಗಿ ಅಂದ್ರೆ ಜನರೇ ಮತ್ತೆ ಫ್ಯಾಕ್ಟರಿಗಳಲ್ಲಿ ಇರ್ತವೆ, ಸಿಕ್ಕಾಪಟ್ಟೆ ಫ್ಯಾಕ್ಟರಿಗಳು ಇರ್ತವೆ. ಈಗ ಪ್ಲಾಸ್ಟಿಕ್ ಗಳನ್ನ ಎಲ್ಲಂದ್ರಲ್ಲಿ ನಾವು ಹೋಗಿ ಅಲ್ವಾ, ಗಾಳಿನಲ್ಲೇ ಹಾರಾಡ್ತಾ ಇರ್ತದೆ ನಮ್ಮಲ್ಲಿ ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಹೇಳಿ ಸರ್ಕಾರ ತುಂಬಾ ನಿಯಂತ್ರಣಗಳನ್ನ ಮಾಡ್ತು, ಅಂಗಡಿಗಳಿಗೆ ದಾಳಿ ಮಾಡ್ತು. ಇಷ್ಟೇ ದಪ್ಪ ಇರುವ ಪ್ಲಾಸ್ಟಿಕ್ ಇರಬೇಕು ಅಂತ, ಅದಕ್ಕೆ ಮೈಕ್ರಾನ್ ಲೆಕ್ಕ ಇದೆ, ಅದಕ್ಕೆ ಲಿಮಿಟೆಡ್ ಇಷ್ಟಿರ್ಬೇಕು ಅನ್ನುವಂಥದ್ದೆಲ್ಲ ತಂತು. ಆದ್ರೂ ಕೂಡ ಅದು ಬಹಳ ಇದಾಗಿ ಜಾರಿಯಾಗಿಲ್ಲ. ಆಮೇಲೆ ನೋಡಿ, ಇದು ಇನ್ನೊಂದು ಸಮಸ್ಯೆ ಇದೆ. ಇಲ್ಲಿ ತುಂಬಾ ಸಣ್ಣ ಉದ್ಯಮಗಳೆಲ್ಲ ಇದೆ, ಈ ಮೆಡಿಕಲ್ ಇದಕ್ಕೆ ಸಂಬಂಧಿಸಿದೆಲ್ಲ ಉದ್ಯಮಗಳಿದೆ, ಟ್ಯಾಬ್ಲೆಟ್ ಮಾಡುವಂಥದ್ದು ಅವು ಈ ತರದ್ದೆಲ್ಲ ಇದೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಅದಕ್ಕೆ ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ, ಇಷ್ಟು ನಿರ್ದಿಷ್ಟ ಇಷ್ಟು ಅಡಿ ಒಳಗಡೆ ಗುಂಡಿ ಮಾಡಿ ಅದನ್ನ ತೋಡಿ ಹೂತಾಕ್ಬೇಕು ಅಂತ ಹೇಳ್ಬಿಟ್ಟು, ಇವರಿಗೆ ಅಷ್ಟಕ್ಕೆ ಜಾಗ ಇರೋದಿಲ್ಲ. ಇವರಿಗೆ ಇವ್ರೇನ್ ಮಾಡ್ತಾರೆ, ಮೋರಿಗಳಿಗೆ ಹಾಕ್ಬಿಡ್ತಾರೆ, ಮೋರಿಗಳಲ್ಲಿ ಕುಚ್ಕೊಂಡು ಹೋಗ್ತದೆ. ನಾಗರಿಕರು ಕೂಡ ಅದನ್ನ ಇಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಅದು ಕೂಡ ಬಹಳ ರಾಸಾಯನಿಕಗಳು ಯಾಕೆ ಇದಾಗ್ತಾ ಇದೆ ಅಂತ ಹೇಳಿದ್ರೆ, ಕೀಟನಾಶಕ ರಾಸಾಯನಿಕಗಳು ಮತ್ತು ಭಾರಲೋಹಗಳೆಲ್ಲ ಈ ಗುಜರಿದ್ದು ಅವು ಇವು ಎಲ್ಲಾನು ಅಲ್ಲಿಗೆ ಹೋಗುತ್ತೆ. ಈಗ ನೀವೇ ನೋಡಿ, ಈಗ ಶೇವಿಂಗ್ ಮಾಡ್ತಾರೆ, ಬ್ಲೇಡ್ ಅನ್ನು ಒಗೆದು ಬಿಡ್ತೇವೆ ಅಲ್ವಾ. ಅದೇ ರೀತಿ ಮೊಬೈಲ್ ಇದೆಲ್ಲ ಶೆಲ್ ಅಂತೂ ವಿಪರೀತ ಒಗೆದು ಬಿಡ್ತೀವಿ ನಾವು. ಯಾರು ಏನು ಮುಲಾಜು ಮಾಡೋದು. ಈಗ ಮನೆಯಿಂದ ಕಸ ತಗೊಂಡು ಹೋಗೋದಕ್ಕೆ ಏನ್ ಮಾಡಿದ್ದಾರೆ, ಅದ್ರಲ್ಲಿ ಈಗ ಒಣ ಕಸ, ಹಸಿ ಕಸ ಅಂತ ಬೇರೆ ಮಾಡಿ ಏನ್ ತಗೊಂಡು ಹೋಗ್ತಾ ಇದ್ದಾರೆ. ಇದು ಇಷ್ಟಿದ್ದು ಕೂಡ ನೀವು ಎಷ್ಟೋ ಬಡಾವಣೆಗಳಲ್ಲಿ ನೀವು ಹೋಗ್ತಾ ಇರ್ಬೇಕಾದ್ರೆ ಸ್ಕೂಟರ್ನಲ್ಲಿ ಅಲ್ಲಿ ಒಗೆದು ಹೋಗಿರೋದು ನೋಡ್ತೀವಿ ನಾವು ಅಲ್ವಾ. ಮನೆಗೆ ನೀವು ತಗೊಳ್ಳೋ ವ್ಯವಸ್ಥೆ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಒಗೆದು ಹೋಗ್ಬಿಡೋದು. ನಾನು ಈ ಪಾರ್ಕ್ ಹತ್ರ ನೋಡಿದ್ದೀನಿ ನಾನು, ದೇವರ ಪಟಗಳು
ದೇವರ ಪಟಗಳನ್ನ ಅವರು ಭಕ್ತಿಯಿಂದ ತಗೊಂಡೋಗಿ ಒಂದು ಪಾರ್ಕ್ ಹತ್ರ ಮೋರಿ ಹತ್ರ ಇಟ್ಬಿಡ್ತಾರೆ. ಹೆಂಗ್ ಅದನ್ನು ಡಿಸ್ಪೋಸ್ ಮಾಡೋದು ಅನ್ನೋದು ತಿಳುವಳಿಕೆನೂ ಇಲ್ಲ ಅವರಿಗೆ. ಅದನ್ನು ಇವ್ರಿಗೆ ಕೊಡಬೇಕು, ಕಾರ್ಪೊರೇಷನ್ ಅವ್ರಿಗೆ ಕೊಡ್ಬೇಕು ಅದನ್ನ, ಅಲ್ವಾ? ಬಹಳ ಕಷ್ಟ ಇದೆ. ಬಟ್ ಬೆಂಗಳೂರಿನಲ್ಲಿ ಮಾಲಿನ್ಯ ಬಹಳ ಹೆಚ್ಚಾದ್ರೆ ಇದರದ್ದು ಬಹಳ ಅಪಾಯಕಾರಿ ಆರೋಗ್ಯದ ಸಮಸ್ಯೆಗಳು ಬಹಳ ಜಾಸ್ತಿ ಆಗ್ತವೆ. ನೆಕ್ಸ್ಟ್ ದಿಲ್ಲಿ ತರದೊಂದು ಪರಿಸ್ಥಿತಿ ಬಂದ್ರೂ ಸಾಧ್ಯತೆ ಇದೆ, ಹೇಳಲಿಕ್ಕಾಗಲ್ಲ. ನಮ್ಮ ಕೆರೆಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅಫ್ಕೋರ್ಸ್ ಈಗ ಸ್ವಲ್ಪ ಕೆಲವು ಕೆರೆಗಳೆಲ್ಲ ಬಹಳ ಕ್ಲೀನ್ ಆಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ನಮ್ಮ ಬೆಂಗಳೂರಿನವರಿಗೆ ಸ್ವಲ್ಪ ಇದೆ ಪರಿಸರ ಪ್ರಜ್ಞೆ. ಆದ್ರೆ ಇವೆಲ್ಲ ಇದೆಯಲ್ಲ, ಇದು ಈ ಮೋರಿಗೆ ಒಗೆಯೋದೆಲ್ಲ ಇದೆಯಲ್ಲ, ಇದು ಬಹಳ ನಡೀತದೆ ಇದು. ನೆಕ್ಸ್ಟ್ ಸರ್, ಹರಿಯಾಣದಲ್ಲಿ ಬಿಎಸ್ಪಿ ನಾಯಕನನ್ನ ಗುಂಡಿಕ್ಕಿ ಅಂದ್ರೆ ಕೊಲೆ ಮಾಡಿದ್ದಾರೆ ಸರ್ ದುಷ್ಕರ್ಮಿಗಳು. ಆತ ನಾಯಕ ಅರ್ವಿಲಾಸ್ ಸಿಂಗ್ ರಜ್ಜು ಮಾಜ್ರಾ ಅಂತ ಹೇಳಿ ಆತನ ಹೆಸರು. ಹಾಗೆ ಅವನ ಫ್ರೆಂಡ್ ಪುನೀತ್ ಅನ್ನೋರು ಕೂಡ ಇಬ್ಬರಿಗೂ ಸಹ ಗುಂಡು ತಗಲಿದೆ. ಅದರಲ್ಲಿ ಪುನೀತ್ ಬಂದ್ಬಿಟ್ಟು ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ರಾಜಕೀಯ ಕೊಲೆ, ರಾಜಕೀಯ ಪಕ್ಷದ ನಾಯಕನನ್ನು ಕೊಲ್ತಾರೆ ಅಂತ ಹೇಳಿ ಆದ್ರೆ ಅದಕ್ಕೆ ರಾಜಕೀಯ ಕಾರಣಗಳೇ ಇರ್ತವೆ. ಎಷ್ಟು ಮಟ್ಟಿಗೆ ಸರ್, ಅಂದ್ರೆ ಹೆಂಗೆ ರಾಜಕೀಯ ನಾಯಕರುಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಆದ್ರೆ ಇನ್ನು ಬೇರೆಯವರಿಗೆ ಏನ್ ರಕ್ಷಣೆ ಇರ್ತದೆ ಅನ್ನೋಂತ ಒಂದು ಇದು ಬರುತ್ತೆ. ಇದು ಬಹಳ ಈ ಸಂಸ್ಕೃತಿಯನ್ನ ನಿಲ್ಸೋದಕ್ಕೆ ಇದೊಂಥರ ಸಂಸ್ಕೃತಿ ತರ ಬೆಳಿಲಿಕ್ಕೆ ಬಿಡಬಾರ್ದು. ಇದು ಸಂಸ್ಕೃತಿ ಅಂತಲೂ ಹೇಳಿಕ್ಕಾಗಲ್ಲ. ನಾವು ಕಠಿಣ ಕ್ರಮ ಸರ್ಕಾರದವ್ರು ತಗೊಳ್ಬೇಕು. ತಕ್ಷಣ ಅರೆಸ್ಟ್ ಮಾಡಿಬಿಟ್ಟು ಬೇಗ ಕೇಸ್ ಮುಗಿಯೋ ತರ ಎಲ್ಲ ನೋಡ್ಕೋಬೇಕು ಇದನ್ನ. ಸರ್, ನೆಕ್ಸ್ಟ್ ಇನ್ನು ಇಸ್ರೇಲ್ನ 4 ಮಹಿಳಾ ಸೇನಾ ಸಿಬ್ಬಂದಿಗೆ ಬದಲಾಗಿ 200 ಹಮಾಸ್ ಕೈದಿಗಳನ್ನ ಬಿಡುಗಡೆ ಮಾಡಿರುವಂತದ್ದು. ಅಲ್ಲಿ ನಡೀತಾ ಇದೆ ಅದೀಗ. ಏನು ಯುದ್ಧ ಕದನ ವಿರಾಮ ಆಗಿದೆ. ಒಂದು ವರ್ಷ 3 ತಿಂಗಳು ಏನು ಯುದ್ಧ ನಡೀತು. ಈಗ ಕದನ ವಿರಾಮ ಅನೌನ್ಸ್ ಆಗಿದೆ. ಅದು 3 ತಿಂಗಳ ಕಾಲ ಅವರದ್ದು ವಿನಿಮಯ ನಡೀತದೆ. ಯಾಕಂತ ಹೇಳಿದ್ರೆ ಸುಮಾರು 1000ಕ್ಕೂ ಹೆಚ್ಚು ಕೈದಿಗಳು ಇಸ್ರೇಲ್ನವರು ಪ್ಯಾಲೆಸ್ತೀನ್ರನ್ನ ಇವ್ರನ್ನ ಜೈಲಿನಲ್ಲಿ ಇಟ್ಕೊಂಡಿದ್ದಾರೆ, ಜನರ ಪ್ಯಾಲೆಸ್ತೀನ್ ಪ್ರಜೆಗಳನ್ನ. ಅದೇ ರೀತಿ ಇವರು ಇಸ್ರೇಲ್ನ ಮಹಿಳಾ ಸೈನಿಕರು ಮತ್ತು ಬೇರೆ ಸೈನಿಕರುಗಳನ್ನ ಇವರು ಇಟ್ಕೊಂಡಿದ್ದಾರೆ. ಇದು ಒಂದು ಕದನ ವಿರಾಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಹಮಾಸ್ನವರು ಒಬ್ಬ ಮಹಿಳಾ ಸೈನಿಕರನ್ನ ಬಿಟ್ಟರೆ ಅದಕ್ಕೆ ಪ್ರತಿಯಾಗಿ 50 ಮಂದಿ ಇಸ್ರೇಲ್ನವರು ಬಿಟ್ಬಿಡ್ಬೇಕು. ನಾಗರಿಕರನ್ನ ಯಾರನ್ನ ಬಂಧಿಸಿದ್ದಾರೆ, ನಾಗರಿಕರಿಂದ ಬೇರೆ ಬೇರೆ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದವರು, ಆಮೇಲೆ ಕೆಲವು ಸಂಘಟನೆಗಳ ಮುಖ್ಯಸ್ಥರು, ನಾಗರಿಕ ಹೋರಾಟ ಸಂಘಟನೆಗಳಿರ್ತಾವಲ್ಲ ಅಲ್ಲಿ, ಅದ್ರ ಮುಖ್ಯಸ್ಥರು ಎಲ್ಲ ಇದ್ದಾರೆ. ಅದರಲ್ಲಿ ಪತ್ರಕರ್ತರು ಕೂಡ ಇದ್ದಾರೆ ಅಲ್ಲಿ ಇಸ್ರೇಲ್ ಜೈಲಿನಲ್ಲಿ. ಸೊ ಅವರು ಒಬ್ಬರಿಗೆ 50, ಅದಕ್ಕೆ 4 ಮಂದಿ ಇವತ್ತು ಬಿಟ್ಟಿದ್ದಾರೆ. ಮಹಿಳಾ ಸೇನಾ ಸಿಬ್ಬಂದಿಯನ್ನು 200 ಜನರನ್ನ ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಎನಿವೆ ಇದು ಬೇಗ ಮುಗಿದು ಒಂದ್ಸಲ ಶಾಂತಿ ನೆಲೆಸಿದ್ರೆ ಸಾಕಲ್ಲಿ. ಇದು ಸರಿಯಾಗಿ ನಡೀತಾ ಇದೆ. ರೆಡ್ ಕ್ರಾಸ್ನವರೆಲ್ಲ ಅಲ್ಲಿ ಅದನ್ನೆಲ್ಲ ಸೂಪರ್ವೈಸ್ ಮಾಡ್ಕೋತಾ ಇದ್ದಾರೆ. ಆಮೇಲೆ ಅಂತಾರಾಷ್ಟ್ರೀಯ ಒಪ್ಪಂದದ ತರ ಆಗಿರೋದ್ರಿಂದ ಇದು, ಯಾಕಂದ್ರೆ ಅಮೆರಿಕದವರು ಮತ್ತು ಕತಾರ್ 2 ದೇಶಗಳು ಸೇರ್ಕೊಂಡ್ಬಿಟ್ಟು ಇದರಲ್ಲಿ ರಾಜಿ ಯುದ್ಧ ನಿಂತಿದೆ. ಬಟ್ ಮತ್ತೆ ಶುರು ಆಗಬಾರದು ಅಂತ ಹೇಳ್ಬಿಟ್ಟು ಇದೆಲ್ಲ ಸುಸೂತ್ರವಾಗಿ ನಡೆದ್ರೆ ಇವರು ಒಪ್ಪಂದದಲ್ಲಿ ಇದ್ದ ಹಾಗೆ. ಈಗ ಇದು ಮೊದಲ ಹಂತ. ಇದು ಕೈದಿಗಳ ವಿನಿಮಯ, ಇವರು ಒತ್ತೆಯಾಳುಗಳು ಅವರು ಕೈದಿಗಳನ್ನ ವಿನಿಮಯ ಮಾಡೋದು. 2ನೇ ಹಂತದಲ್ಲಿ ಇಸ್ರೇಲ್ ಸೇನೆ ಏನು ಈಗ ಗಾಜಾ ಪಟ್ಟಿನಲ್ಲಿ ಏನು ಇದೆ ಅದು ವಾಪಸ್ ಹೋಗ್ಬೇಕು. ಈಗಾಗಲೇ ವಶಕ್ಕೆ ತಗೊಂಡು ಅಲ್ಲೆಲ್ಲ ಟೆಂಟ್ ಹಾಕೊಂಡ್ಬಿಟ್ಟು ಕೂತಿದಾರಲ್ಲ, ಶಿಬಿರಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟೆಲ್ಲ, ಅವರೆಲ್ಲ ವಾಪಸ್ ಹೋಗ್ಬೇಕು. ಅದು 2ನೇ ಹಂತದಲ್ಲಿದೆ. ಅದು ನೋಡ್ಬೇಕು. ಆಮೇಲೆ ನಿರಾಶ್ರಿತರಿದ್ದಾರೆ, ವಿಶ್ವಸಂಸ್ಥೆಯವರು ಒತ್ತಾಯ ಮಾಡಿದ್ರೆ. ಬಟ್ ಮುಖ್ಯವಾಗಿ ಅಮೆರಿಕ ಮತ್ತು ಕತಾರ್ 2 ದೇಶಗಳು ಇದರ ಮಧ್ಯಸ್ಥಿಕೆಯನ್ನು ವಹಿಸಿ 2 ಕಡೆಯವರನ್ನು ಒಪ್ಪಿಸಿ. ಈಗ ಟ್ರಂಪ್ ಬಂದ ಬಳಿಕ, ಡೊನಾಲ್ಡ್ ಟ್ರಂಪ್ ಬಂದ ಬಳಿಕ ಸ್ವಲ್ಪ ಇಸ್ರೇಲ್ನವರಿಗೂ ಕೂಡ ಸ್ವಲ್ಪ ಒತ್ತಡ ಹಾಕಿದ್ದಾರೆ ಅವರು. ಹಾಗಾಗಿ ಅವರು ಕೇಳಿಸ್ಕೊಂಡಿದ್ದಾರೆ ಅದನ್ನ. ನೋಡ್ಬೇಕು. ಆಮೇಲೆ 3ನೇ ಹಂತ ಒಂದಿದೆ. 3ನೇ ಹಂತದಲ್ಲಿ ಇಲ್ಲಿ ದೇಶ ಬಿಟ್ಟು ಹೊರಟೋಗಿದ್ದಾರಲ್ಲ ಎಲ್ಲ ಬೇರೆ ಬೇರೆ ದೇಶಗಳಿಗೆ, ಬಾರ್ಡರ್ ನಲ್ಲಿ ಲಕ್ಷಾಂತರ ಜನ ನಿರಾಶ್ರಿತರು ಹೋಗಿದ್ದಾರೆ. ಅವರು ವಾಪಸ್ ಬರಬೇಕು. ಅಂದ್ರೆ ಇವರೇ ಹೇಳ್ತಾರ ಸರ್ ಬರೋಕೆ ಅಥವಾ ಹೇಗೆ? ಇಲ್ಲ, ವಾಪಸ್ ಬರ್ತಾರೆ. ಅದು ಒಪ್ಪಂದದಲ್ಲಿ ಇದೆ. ಅವರು ವಾಪಸ್ ಬರುವಾಗ ಇಸ್ರೇಲ್ನವರು ಅದಕ್ಕೊಂದು ಚೆಕ್ ಪೋಸ್ಟ್ ಮಾಡಿರ್ತಾರೆ. ಆ ಚೆಕ್ ಪೋಸ್ಟ್ ಮೂಲಕನೇ ಬರಬೇಕು. ಯಾರು ಬಂದಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಆ ನೆಪದಲ್ಲಿ ಮತ್ತೆ ಒಂದಿಷ್ಟು ಟೆರರಿಸ್ಟ್ ಆರ್ಗನೈಸೇಷನ್ ಸಂಘಟನೆಯವರೆಲ್ಲ ಬರಬಾರ್ದು ದೇಶದೊಳಗಡೆ ಅನ್ನುವಂಥದ್ದು ನಿಯಮಗಳನ್ನೆಲ್ಲ ಹಾಕಿದ್ದಾರೆ. ನೋಡೋಣ. ಇದು ಒಳ್ಳೇದಾಯ್ತು. ಇದು ಒಪ್ಪಂದ ಸುಸೂತ್ರವಾಗಿ ಜಾರಿಗೊಳ್ತಾ ಇದೆ ಅನ್ನೋದು ಒಂದು ಒಳ್ಳೆಯ ಸೂಚನೆ ಆ 2 ದೇಶಗಳ ಮಟ್ಟಿಗೆ. ಅಷ್ಟೇ ಅಲ್ವಾ? ಎಸ್ ಸರ್. ಓಕೆ, ಫೈನ್. ನೋಡೋದಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.